ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಕ್ಕಸಪುರದೊಳ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಫೆಬ್ರವರಿ 6 ಶುಕ್ರವಾರದಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗಪ್ಪಳಿಸಲಿದೆ. ಈಗಾಗಲೇ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಸಿನಿಮಾದ ಬಗ್ಗೆ ಹೊಸ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಟ್ರೈಲರ್ ಹೇಳುವಂತೆ ಇದೊಂದು ಪಕ್ಕಾ ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್, ಮಿಸ್ಟರಿ ವಿತ್ ಕಾಮಿಡಿ ಒಳಗೊಂಡಂತಹ ಸಿನಿಮಾ. ಸಿಕ್ಕಾಪಟ್ಟೆ ಕುತೂಹಲಗಳಿವೆ, ಒಂದಿಷ್ಟು ಅನುಮಾನಗಳಿವೆ, ಮತ್ತೊಂದಿಷ್ಟು ಪ್ರಶ್ನಾರ್ಥಕಗಳಿವೆ. ಇವೆಲ್ಲವನ್ನ ಗಮನಿಸಬೇಕಾದ್ರೆ ಸಿನಿಮಾ ಪಕ್ಕಾ ಎಂಟರ್ಟೈನ್ಮೆಂಟ್ ಅನ್ನೋದ್ರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ಇನ್ನು ರಾಜ್ಬಿ ಶೆಟ್ಟಿ ಅವರ ಅಭಿನಯ ಎಲ್ಲರೂ ಕೂಡ ಗೊತ್ತಿರುವಂತದ್ದೇ, ನ್ಯಾಚುರಲ್ ಆಗಿರುತ್ತೆ. ಈ ಸಿನಿಮಾದ ಟ್ರೈಲರ್ನಲ್ಲೂ ಕೂಡ ಅದೇ ರೀತಿಯಾಗಿ ಇದೆ. ಇನ್ನು ಸಿನಿಮಾದ ಹೀರೋಯಿನ್ ಸ್ವಾತಿಷ್ಠ ಇವರು ಈ ಹಿಂದೆ ಒಂದು ಸರಳ ಪ್ರೇಮ ಕಥೆ ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿದ್ರು. ಅತ್ಯದ್ಭುತವಾದಂಥ ಅಭಿನಯ ಇವರಿಂದ ನಿರೀಕ್ಷೆ ಮಾಡ್ಬೋದು. ಆದರೆ ಈ ಸಿನಿಮಾದಲ್ಲಿ ಇವರ ಪಾತ್ರ ಯಾವ ರೀತಿ ಇರುತ್ತೆ ಅನ್ನುವ ಪ್ರಶ್ನಾರ್ಥಕವನ್ನು ಹಾಕಿದ್ರೆ, ಇವರು ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿಯವರ ಹೆಂಡತಿ, ಹಾಗೆ ಅವರು ಆಲ್ರೆಡಿ ಸತ್ತಿರ್ತಾರ ಅನ್ನುವ ಪ್ರಶ್ನಾರ್ಥಕವನ್ನು ಕಾಡ್ತಾ ಇದೆ. ಈ ಟ್ರೈಲರ್ನ ನೋಡಬೇಕಾದ್ರೆ ನನಗನಿಸಿರೋದು ನಾನು ಹೇಳ್ತಾ ಇರೋದು, ತುಂಬಾ ಇಷ್ಟಪಟ್ಟ ಹೆಂಡತಿಯನ್ನು ಕಳ್ಕೊಂಡಂತಹ ನಾಯಕ ನಟ ಡಿಪ್ರೆಷನ್ಗೆ ಹೋಗಿ, ಅದರಲ್ಲಿ ಬರುತ್ತೆ ಮೆಂಟಲ್ ಹಾಸ್ಪಿಟ್ಲಲ್ಲಿ ಇದ್ರು ಅಂತ. ಅದೇ ಕಾರಣಕ್ಕೆ ಮೆಂಟಲ್ ಹಾಸ್ಪಿಟ್ಲಲ್ಲಿ ಇದ್ರು ಗೊತ್ತಿಲ್ಲ. ಅದಾದ ಬಳಿಕ ಡ್ಯೂಟಿಗೆ ಜಾಯ್ನ್ ಆಗ್ತಾರೆ. ಮಧ್ಯೆ ಹೆಂಡತಿ ಬಂದು ಸಜೆಷನ್ ಕೊಡುವಂತಹ ಕಥಾಹಂದರ ಇದರಲ್ಲಿ ಇದೆಯೋ ಗೊತ್ತಿಲ್ಲ. ಇರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲೊಂದು ಸಂಭಾಷಣೆ ಒಂದು ಬರುತ್ತೆ. ಅದನ್ನ ನೋಡ್ಬೇಕಾದ್ರೆ ಆ ರೀತಿಯಾಗಿ ಅನ್ಸುತ್ತೆ. ಹಾಗೆ ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ಸಿನಿಮಾದುದ್ದಕ್ಕೂ ನಾಯಕ ನಟ ಕುಡಿತಾನೆ ಇರ್ತಾನೆ, ಸಿಗರೇಟ್ ಸೇರ್ತಾನೆ ಇರ್ತಾನೆ. ಅದು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಸಿಗರೇಟು, ಹೆಂಡ ಇವೆಲ್ಲ ಸರ್ವೇ ಸಾಮಾನ್ಯ ಆಗೋಗಿದೆ. ಪ್ರತಿಯೊಂದು ಸಿನಿಮಾಗಳಲ್ಲೂ ಇವೆರಡು ಇದ್ದೇ ಇರುತ್ತೆ. ಹೊಗೆ ನೋಡಿ ನೋಡಿ, ಕುಡಿತ ನೋಡಿ ನೋಡಿ ಸಾಕಾಗೋಗಿದೆ. ಇರಲಿ, ಅದೊಂದು ಕಥೆಯ ಭಾಗ ಆದರೆ ಪರವಾಗಿಲ್ಲ, ಬೇಕಂತೆ ತುರುಕಬಾರ್ದು ಅಷ್ಟೇ. ಇನ್ನು ಮರ್ಡರು, ಆ ಒಂದು ಹಳ್ಳಿಯಲ್ಲಿ ಆಗುವಂತಹ ಕೊಲೆ, ಇದನ್ನ ನಾಯಕ ನಟ ಯಾವ ರೀತಿ ಭೇದಿಸ್ತಾನೆ, ಇದನ್ನ ದೆವ್ವದ ಕಾಟ, ಕೊಳ್ಳಿ ದೆವ್ವ, ಪಿಶಾಚಿ ಅಂತ ಹಳ್ಳಿಯವರೆಲ್ಲ ಅನ್ಕೊಂಡಿರ್ತಾರೆ. ಆದರೆ ಕತೆ ಬೇರೆನೇ ಇದೆ. ಯಾರೋ ಸೈಕೋಪಾತ್ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಟ್ರೈಲರ್ನ ಕೊನೆಯಲ್ಲಿ ಒಂದು ಬ್ಯಾಗ್ ಅನ್ನು ಓಪನ್ ಮಾಡ್ತಾರೆ. ಆ ಬ್ಯಾಗ್ ಅಲ್ಲಿ ಒಂದಿಷ್ಟು ಥಿಂಗ್ಸ್ಗಳಿರುತ್ತೆ, ಮಲ್ಲಿಗೆ ಹೂವು, ವಿದ್ಯಾ ನೋಟ್ಬುಕ್ಕು, ಇವೆಲ್ಲವನ್ನ ಗಮನಿಸಬೇಕಾದ್ರೆ ಏನೋ ಸೈಕೋಪಾತ್ ಕಿಲ್ಲಿಂಗ್ ಕತೆನ ಗೊತ್ತಿಲ್ಲ, ಪ್ರಶ್ನಾರ್ಥಕ. ಇವೆಲ್ಲವನ್ನ ಮೀರಿ ಕತೆ ಮತ್ತೊಂದಿದ್ರೆ ಇದು ನಿರ್ದೇಶಕರ ಚಾಕಚಕ್ಯತೆಗೆ ಸಲಾಂ ಹೊಡಿಲೇಬೇಕು. ಮತ್ತೆ ಬಹುಮುಖ್ಯವಾಗಿ ಇಲ್ಲಿ ರಾಜ್ಬಿ ಶೆಟ್ಟಿ ಅವರು ಪೊಲೀಸ್ ಆಗಿ ಕಾಣಿಸಿಕೊಂಡಿದ್ದಾರೆ. ಅವರ ಹೈಯರ್ ಆಫೀಸರ್ ಆಗಿ ಉಮೇಶ್ ಸರ್ ಅವರು ಕಾಣಿಸಿಕೊಂಡಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿ, ಖಡಕ್ ಆಫೀಸರ್ ಉಮೇಶ್ ಸರ್ ಈ ಚಿತ್ರದಲ್ಲಿ ಪೊಲೀಸ್ ಪಾತ್ರದಲ್ಲೇ ಕಾಣಿಸಿಕೊಂಡಿರೋದು ಈ ಸಿನಿಮಾದ ಮತ್ತೊಂದು ಪ್ಲಸ್ ಪಾಯಿಂಟ್. ಇನ್ನು ಸಂಗೀತ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಅತ್ಯದ್ಭುತ. ಅರ್ಜುನ್ ಜನ್ಯವರ ಸಂಗೀತ ಚಿಂದಿ. ಇನ್ನು ಈ ಸಿನಿಮಾಗೆ ಫೈಟ್ ಮಾಸ್ಟರ್ ಡಾಕ್ಟರ್ ರವಿ ವರ್ಮಾ ಅವರು ಬಂಡವಾಳವನ್ನು ಸುರಿದಿದ್ದಾರೆ. ಈ ಮೂಲಕ ನಿರ್ಮಾಪಕರಾಗಿ ರವಿ ವರ್ಮಾ ಅವರು ಹೊಸ ಅಧ್ಯಾಯವನ್ನ ಶುರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕತೆ, ಚಿತ್ರಕಥೆ, ನಿರ್ದೇಶನ ರವಿ ಸಾರಂಗ್ ಅವರದ್ದು. ಓವರ್ ಆಗಿ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ ಅನ್ನೋದ್ರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ತಲೆಗೆ ಹುಳ ಬಿಡುತ್ತೆ, ಆರಾಮವಾಗಿ ಪ್ರೇಕ್ಷಕನ ಕೂರೋದಕ್ಕೆ ಬಿಡಲ್ಲ, ತಲೆ ಸಿಕ್ಕಾಪಟ್ಟೆ ಓಡಿಸುವಂತೆ ಮಾಡುತ್ತೆ. ಒಟ್ಟಾರೆ ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂತ ಸಿನಿಮಾ ಇದು ಅಲ್ಲ ಅನ್ನೋದು ಟ್ರೈಲರ್ ಮೂಲಕನೇ ಗೊತ್ತಾಗುತ್ತೆ. ಇನ್ನು ಈ ಸಿನಿಮಾ ಯಾವಾಗ ರಿಲೀಸ್ ಅಂತ ಕೇಳಿದ್ರೆ ಇದೇ 6ನೇ ತಾರೀಕು ರಿಲೀಸ್. ಎಲ್ಲಿ ಅಂತ ಕೇಳಿದ್ರೆ ಗಾಂಧಿನಗರದ ತ್ರಿವೇಣಿ ಮುಖ್ಯ ಚಿತ್ರಮಂದಿರ ಸೇರಿದಂತೆ ರಾಜ್ಯಾದ್ಯಂತ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಈಗಾಗಲೇ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ ಕ್ರಿಯೇಟ್ ಮಾಡಿದಂತ ಸಿನಿಮಾ ರಿಲೀಸ್ ಆದ ಬಳಿಕ ಯಾವ ಮಟ್ಟದಲ್ಲಿ ಪ್ರೇಕ್ಷಕರ ನಿರೀಕ್ಷೆಯನ್ನ ಉಳಿಸುತ್ತೋ ಕಾದು ನೋಡಬೇಕು. ನಮಸ್ಕಾರ.